ಸಂಜು ಏನಿದು? Cheers to the good times. ಚಿಯರ್ಸ್ ಮೈ ಬಾಯ್. ವೆಲ್ ಡನ್. 6 ಬಾಲಿಗೆ 6 ಹೊಡ್ಬಿಟ್ಟಿಯಲ್ಲ. ಸೂಪರ್ ಸೂಪರ್ ಕಣೋ ನೀನು. ಇಷ್ಟೊತ್ತಿಗೆ ಪ್ಲೇಯರು ಇಂಜುರಿ ಆಗಿರ್ಬೋದು. ಅವ್ರು ಒದ್ದಾಡ್ತಿರೋದು ನೋಡೋದು ನೆನ್ಸ್ಕೊಂಡ್ರೆ ರೋಮಾಂಚನ ಆಗತ್ತೆ. ಅದು ಟೀಮ್ ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಪಾಪ ಅವಳೊಬ್ಳೇ ಒದ್ದಾಡ್ತಿರ್ತಾಳೆ. ಕೂಗಿದ್ರೆ ಕೇಳೋರಿಲ್ಲ, ಕಾಲ್ ಮಾಡಕ್ಕೆ ಮೊಬೈಲ್ ಇಲ್ಲ. ಈ ಮ್ಯಾಚು ಕಂಪ್ಲೀಟ್ ಕ್ಲೀನ್ ಸ್ವೀಟ್. ಆದ್ರೆ ಮಜ್ಜಾ ಇರೋದು ಈಗಲ್ಲ. ವಿಕೆಟ್ ಬಿದ್ಮೇಲೆ ಎಲ್ಲಾರ ಕಣ್ಣ ಕರ್ಣನ್ ಮೇಲಿರುತ್ತಲ್ಲ, ಆಗ. ಮ್ಯಾಚ್ ಫಿಕ್ಸಿಂಗ್ ಮಾಡಿರೋರು ನಾವು, ಆದ್ರೆ ತಗೊಳಕೊಳ್ಳೋದು ಆ ಕರ್ಣ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಐ ಫೀಲ್ ಸೋ ಹ್ಯಾಪಿ. ಎಲ್ಲ ಸರಿ ಮಾಡ್ತೀನಿ ಅಂತಿದ್ದ ಕರ್ಣ ಜೀವನ ಪೂರ್ತಿ ತಪ್ಪಿತಸ್ಥ ಅನ್ನೋ ಪಟ್ಟ ಹೊತ್ಕೊಂಡು ಛೀ ಥೂ ಅನ್ಸ್ಕೊಂಡು ಬದುಕ್ಬೇಕು. ಟ್ವಿಸ್ಟ್ ಏನ್ ಗೊತ್ತಾಗುತ್ತೆ? ನಿತ್ಯ ಹೀಗಾಗಿರೋದಕ್ಕೆ ಕಾರಣ ಕರ್ಣನೇ ಅಂತ ಒಂದು 4 ಜನ ಮಾತಾಡ್ಲಿ. ಅವನು ಇಲ್ಲ ಅನ್ನೋದಕ್ಕೆ ಬಾಯೇ ಬರುತ್ತೆ. ಬೇರೆ ಆಪ್ಷನ್ ಇಲ್ಲ. ಅವನ ತಪ್ಪನ ಅವನು ಒಪ್ಕೊಳ್ಳೇಬೇಕು. ಪಾಪ ಪ್ರಜ್ಞೆ ಅವನ್ನ ಹುಚ್ಚನಾಗಿ ಮಾಡುತ್ತೆ. ಯು ವೇಟ್ ಅಂಡ್ ವಾಚ್. ಆಗ್ಲಿ ನಮಗೆ ಉಲ್ಟಾ ಹೊಡಿಯಕ್ ನೋಡಿದ್ನಲ್ಲ, ಈಗ ಅವನ್ ಲೈಫೇ ಉಲ್ಟಾ ಪಲ್ಟಾ ಆಗೋದನ್ನ ನೋಡಿ ಕಣ್ ತುಂಬಿಕೊಳ್ಳೋಣ. ನಿತ್ಯ ಬೇಜಾನ್ ಎಗರಾಡ್ತಿದ್ದ. ಬಾಯಿ ಬಿಟ್ರೆ ದೊಡ್ಡ ದೊಡ್ಡ ಮಾತು. ಈಗ ಅದೇ ಬಾಯಲ್ಲಿ ದೊಡ್ಡದ ಕಿರ್ಚಿ ನನ್ನನ್ನು ಕಾಪಾಡಿ ಅಂತ ಕೇಳಿದ್ರು ಅವಳನ್ನ ಕಾಪಾಡೋದಿಕ್ಕೆ ಸರ್, ಅಕ್ಕ ಹೇಗಿದ್ದಾಳೆ? ಅವಳು ಹುಷಾರಾಗಿದ್ದಾಳ? ಪಾಪು ಏನಾಗಿಲ್ಲ, ಆರಾಮಾಗ್ತಾರೆ. ನೀವು ಗಾಬರಿ ಆಗಬೇಡಿ ಪ್ಲೀಸ್. ನೀವು ನಿಜ ಹೇಳ್ತಿದ್ದೀರಾ ತಾನೆ? ನೀವ್ಯಾಕೆ ನನ್ನನ್ನ ಒಳಗಡೆ ಇರೋದಕ್ಕೆ ಬಿಡ್ಲಿಲ್ಲ? ನಿಧಿ, ನಾವು ಡಾಕ್ಟ್ರೇ ಇರ್ಬೋದು, ಬಟ್ ಇಂಥ ಪರಿಸ್ಥಿತಿಲಿ ನಮ್ಮವ್ರಿಗೆ ಆಪರೇಷನ್ ಮಾಡೋದು ಎಷ್ಟು ಸೀರಿಯಸ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ಡೋಂಟ್ ವರಿ, ಅಕ್ಕ ಆರಾಮಾಗಿದ್ದಾರೆ. ಸರ್ವಿಕ್ಸ್ ಸ್ಟಿಚ್ ಆಗಿದೆ. ಹೀಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಚೆನ್ನಾಗಿ ಕೇರ್ ತಗೋಬೇಕು. ಆದ್ರೆ ಇಷ್ಟೆಲ್ಲ ಹೇಗಾಯ್ತು ಸರ್? ಅಕ್ಕ ಆರಾಮಾಗಿ ಇದ್ಲಲ್ಲ. ಇದಕ್ಕಿದ್ದಾಗೆ ಹೇಗಾಗಿದೆ ಅಂದ್ರೆ ಏನಾಗಿರೋದಕ್ಕೆ ಸಾಧ್ಯ? ಯಾಕಿರ್ಬೋದು ಸರ್? ಏನಾಗಿದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಬಟ್ ಗೊತ್ತಾಗುತ್ತೆ. ಅದೇನೇ ಆಗಿರಲಿ, ಕಂಡುಹಿಡಿತೀನಿ. ನೀವೇನಿಲ್ಲಿ, ಅದು ಇಷ್ಟೊತ್ತಲ್ಲಿ ಒಬ್ರೆ? ತೇಜಸ್, ನೀನಾ? ಆಂಟಿ, ನನ್ನ ಕತೆ ಬಿಡಿ. ನೀವ್ ಯಾಕೆ ಒಬ್ರೆ ಬಂದಿದ್ದೀರಾ? ಏನಾಯ್ತು? ಅದೇನಿಲ್ಲಪ್ಪ, ಯಾವುದೋ ಯೋಚನೆಯಲ್ಲಿದ್ದೆ, ಹಾಗೆ ನಡ್ಕೊಂಡು ಹೋಗೋಣ ಅನಿಸ್ತು, ಹೋಗ್ತಿದ್ದೆ ಅಷ್ಟೆ. ಆಂಟಿ, ಮದುವೆ ವಿಷಯದಲ್ಲಿ ನೀವು ನಿತ್ಯಗೆ ಎಷ್ಟು ಹೆಲ್ಪ್ ಮಾಡಿದ್ರಿ ಅಂತ ನನಗೆ ನಿತ್ಯ ಹೇಳಿದ್ಲು. ಅಕಸ್ಮಾತ್ ನೀವು ಇಲ್ಲದೆ ಹೋಗಿದ್ದಿದ್ರೆ ಪಾಪ ಅವಳು ಎಷ್ಟು ಒದ್ದಾಡ್ತಿರ್ಲೋ ಏನೋ. ಮದುವೆ ವಿಷಯ ನಿನಗೆ ಗೊತ್ತಾಯ್ತಾ? ನಿತ್ಯ ಎಲ್ಲ ಹೇಳಿದ್ಲು ಆಂಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳೋಂಥದ್ದು ನಾನೇನು ಮಾಡಿಲ್ಲ ತೇಜಸ್. ತಾಯಿಯಾಗಿ ಮಕ್ಕಳ ಹಿತ ಕಾಯೋದು ನನ್ನ ಕರ್ತವ್ಯ ಆಗಿತ್ತು, ಅದನ್ನ ಮಾಡಿದ್ದೀನಷ್ಟೆ. ಆದ್ರೆ ನೀನ್ ಇಷ್ಟ ದಿನ ಎಲ್ಲಿದ್ದೆ? ಈಗ ಎಲ್ಲಿಗೆ ಹೊರಟಿದ್ಯಾ? ನಿಮ್ಮನೆಗೆ ಹೋಗ್ತಿದ್ದೆ ಆಂಟಿ. ನಮ್ಮನೆಗ? ಇಷ್ಟೊತ್ತಲ್ಲಿ? ಹೌದಾಂಟಿ, ನಿಧಿ ಫೋನ್ ಮಾಡಿದ್ಲು. ನಿತ್ಯಾಗೇನೋ ಮೈಗೆ ಹುಷಾರಿಲ್ವಂತೆ. ನನಗೆ ಯಾರೆಷ್ಟೇ ಸಮಾಧಾನ ಮಾಡಿದ್ರು ನಿತ್ಯ ನೋಡದೆ ಇರೋದಕ್ಕಾಗ್ತಿಲ್ಲ. ಅದಕ್ಕೆ ಹೊರಟು ಬಂದೆ ಆಂಟಿ. ನಿತ್ಯಾಗ ಹುಷಾರಿಲ್ವಾ? ಏನಾಯ್ತಂತೆ? ನಂಗೆ ಯಾರು ಹೇಳೇ ಇಲ್ಲ. ಏನಾಗಿರ್ಬೋದು? ಅಲ್ಲ, ಹೇಗೂ ನಿಮ್ಮನೆಗೆ ಹೋಗ್ತಿದ್ದೆ, ಬನ್ನಿ ಜೊತೆಗೆ ಹೋಗೋಣ. ಆಂಟಿ, ನಾನು ಡ್ರಾಪ್ ಮಾಡ್ತೀನಿ ಅಂತ ಅನ್ನಲ್ಲ,
ಬನ್ನಿ ಹೋಗೋಣ. ನಿತ್ಯ ಪ್ರೆಗ್ನೆಂಟಾ? ಇಲ್ಲ. ಮತ್ತೆ ಅಲ್ಲ, ಸ್ವಲ್ಪ ಕರೆಕ್ಟಾಗಿ ಹೇಳಿ. ನೀನ್ ನೋಡಿದ್ರೆ ಅಪೆಂಡಿಸೈಟಿಸ್ ಅಂತಿದ್ಯಾ, ಅವಳು ನೋಡಿದ್ರೆ ಪೀರಿಯಡ್ಸ್ ಟೈಮ್ ಅಂತಿದ್ದಾಳೆ. ಇದರಲ್ಲಿ ಯಾವ್ದು ಕರೆಕ್ಟು? ನಿತ್ಯ ಏನಾಗಿದೆ ಅನ್ನೋ ಸತ್ಯನ ಕರೆಕ್ಟಾಗಿ ಹೇಳಿ. ಆಕ್ಚುಲಿ ಅದು ಹಾಗಲ್ಲ. ನೋಡು, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ನನ್ಗೇನೋ ಅನ್ನೋ ಕ್ಲಾರಿಟಿ ಸಿಗ್ಲೇಬೇಕು. ಯಾರೋ ಕಳ್ಳರು ಬಂದ್ರು ಅಂತ ಅನ್ಕೊಂಡು ನಾನು ಭಯ ಪಟ್ಕೊಂಡು ಇಲ್ಲಿಗೆ ಬಂದೆ. ನೋಡಿದ್ರೆ ನೀವುಗಳೇ ಕಳ್ಳರ ತರ ಆಡ್ತಿದ್ದೀರಾ. ನನ್ಗೆ ಏನಾಗಿದೆ ಅವಳಿಗೆ ಅಂತ ಕರೆಕ್ಟಾಗಿ ಹೇಳಿ. ಅಪೆಂಡಿಸೈಟಿಸ್ ಇಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ಮಾ, ಅಥವಾ ಅದೆರಡು ಬಿಟ್ಟು ಬೇರೆ ಏನೇನಾದ್ರೂ? ಅಪೆಂಡಿಸೈಟಿಸೇ. ನೋವು ಹೇಗಿದೆಯಮ್ಮ ನಿತ್ಯ? ಮೊದಲು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಹೇಗಿದೆಯಾ, ನೋವು ಹೇಗಿದೆ ಅಂತ ಕೇಳೋ ಬದಲು ಏನೇನೋ ಮಾತಾಡ್ತಾ ನಿಂತಿದ್ದೀರಲ್ಲ, ಅದಕ್ಕೆ ಕರ್ಣ ಮೊದಲು ಅವಳನ್ನ ಚೆಕಪ್ ಕರ್ಕೊಂಡು ಹೋಗು.